ನಮ್ಮ ವೇದ ಬ್ರಹ್ಮಶ್ರೀ ಎನ್ ಎಸ್ ಸುರೇಶ್ ಅವರು ನಿಮಗೆಲ್ಲ ಕೇಳಿಸುವಂತೆ ಮಾತಾಡಿದ್ದಾರೆ. ಆಲಿಸುವಂತೆ ನೀವೆಲ್ಲ ಅದನ್ನು ಕೇಳಿಸ್ಕೋಬೇಕು, ಆಕಳಿಸಬಾರ್ದು, ಆಲಿಸಬೇಕು ಅಂತ ಹೇಳ್ತಾ ಗುರುಗಳೇ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರ ಹಾಲಾಹಲಮೋಹ ಶಾಂತ್ಯೈ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ನಮಃ ಸದಸೆ ನಮಃ ಸದಸಸ್ಪತಯೇ. ಸಂಸ್ಕೃತೇನ ವಕ್ತುಂ ಅಹಮಿಚ್ಛಾಮಿ ಯತೋಹಿ ಅಸ್ಮಾಕಂ ಸಭಾ ಪರೀಕ್ಷಾಂ ಯೇ ಲಿಖಂತಿ ತೇ ಛಾತ್ರಾಃ ಅತ್ರ ವಿಲಸन्तः सन्ति. ಪ್ರಾತಃ ಕಾಲೇ ಏವ ವೇದಾಧ್ಯಯನಂ ಮಯಾ ಶ್ರುತಂ. ಅತ್ರ ಛಾತ್ರಾಃ ಬಹು ಸಮ್ಯಕ್ ಸಸ್ವರಂ ವೇದಂ ಅತ್ರ ಪಠಿತವಂತಃ. ತೇಭ್ಯಃ ಅಭಿನಂದ್ಯ. ಯತೋಹಿ ಅಸ್ಮಾಕಂ ಭಾರತೀಯ ಸಂಸ್ಕೃತಿಃ ವೇದೇ ಏವ प्रतिष्ठिता वर्तते. तदर्थं ये तत्र टार्च बेरर्स् अस्ति तान् प्रथमतः वावन्द्य अत्र विद्यमानान् सर्वान् पुरुषान् स्त्रियः च वावन्द्य किञ्चित् वक्तुम् इच्छामि. ಏನಪ್ಪ ಸಂಸ್ಕೃತದಲ್ಲಿ ಹೇಳೋಕ್ಕೆ ಶುರು ಮಾಡಿಬಿಟ್ರು ಅಂತ ಅಂದ್ಕೊಳ್ಬೇಡಿ. ಸಂಸ್ಕೃತ ನನಗೆ ಅತ್ಯಂತ ಪ್ರಿಯವಾದಂತಹ ಭಾಷೆ. ಅನೇಕ ಜನ ಗೌರವವನ್ನು ಇವತ್ತು ಸ್ವೀಕರಿಸಿದ್ದೀರಾ. ಇದಕ್ಕೆಲ್ಲ ಉತ್ಕೃಷ್ಟವಾದಂತಹ ಒಂದು ಹೃದಯ ವೈಶಾಲ್ಯತೆ ಬೇಕು. ಎಲ್ಲ ಕ್ಷೇತ್ರಗಳಲ್ಲಿರ್ತಕ್ಕಂತಹ ಆಯಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರತಕ್ಕಂತಹ ಎಲ್ಲರನ್ನೂ ಕರೆದು ಅವರು ಯಾವುದಕ್ಕೂ ಅಂಟ್ಕೊಳ್ದೇನೆ ಆತ್ಮನ್ನಾಗಿಯೇ ಇರುತ್ತಾ. ಯಾಕೆಂದರೆ ಯಾವುದೂ ಪ್ರತ್ಯಯ ಸೇರಿಸಿಲ್ಲ. ಅದಕ್ಕೆ ಸಂಸ್ಕೃತ ಗೊತ್ತಿರೋರ್ಗೆ ಗೊತ್ತಿರುತ್ತೆ. ಯಾವೇ ವಿಭಕ್ತಿ ಪ್ರತ್ಯಯವಿಲ್ಲದೆ ಮೂಲ ರೂಪದಲ್ಲಿ ಇದ್ದುಕೊಂಡು ಸುಮಾರಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಉತ್ಕೃಷ್ಟವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಗುರುವಿನ ಬಗ್ಗೆ ಒಂದು 4 ಮಾತನ್ನು ಆಡು ಅಂತ ಅಪ್ಪಣೆ ಕೊಟ್ಟಿದ್ದರಿಂದ ಹೃದಯದಲ್ಲಿ ಆ ಗುರುವನ್ನು ಭಾವಿಸಿಕೊಂಡು, ಏಕೆಂದರೆ ಉತ್ಕೃಷ್ಟವಾದಂತಹ ವಿಷಯ ಅದು, ಅಂತಹ ಗುರುವಿನ ಬಗ್ಗೆ 4 ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಯದ್ಯಪಿ ನಾನು ಬರ್ಕೊಂಡಿರ್ತಕ್ಕಂತಹ ನೋಟ್ಸು 1.5 ಗಂಟೆ ಕಾಲದ ಆದರೂ ಕೂಡ ನೀವು 10 ನಿಮಿಷ ಆದ ತಕ್ಷಣ ಬೆಲ್ ಹೊಡಿಬಹುದು, ನಿಲ್ಲಿಸ್ಬಿಡ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಸಂಸ್ಕೃತ ಅಧ್ಯಾಪಕ. ಕಾಲೇಜಿನಲ್ಲಿ ಮಕ್ಕಳ ಅಟೆನ್ಷನ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಚೆನ್ನಾಗಿ ಗೊತ್ತು. ಸುಮಾರು ಒಂದು 35 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಆ ಒಂದು ಕಾರಣದಿಂದ ಯಾವಾಗ ಬೇಕಾದರೂ ಬೆಲ್ ಹೊಡಿಬಹುದು. ಗುರುತತ್ವ ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದು. ಇವತ್ತು ನಾವೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದರ ಹಿಂದೆ ಗುರುತತ್ವ ಎಂಬತಕ್ಕಂಥದ್ದು ಬೆಳಗ್ತಾ ಇದೆ ಎಂಬತಕ್ಕಂತಹ ಪ್ರತೀಕೋ ಎಂಬಂತೆ ಇವತ್ತು ಶಂಕರ ಭಗವತ್ಪಾದಾಚಾರ್ಯರ ಮತ್ತು ರಮಣ ಮಹರ್ಷಿಗಳ ಒಂದು ಚಿತ್ರವನ್ನು ಇಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಗೆ ಹೂವು ಮಂತ್ರಾಕ್ಷತೆಗಳನ್ನು ಸಮರ್ಪಣೆ ಮಾಡಿ ಪೂಜಾದಿಗಳನ್ನು ಮಾಡಿ ನಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ ಎಂಬತಕ್ಕಂಥದ್ದೇ ಇದಕ್ಕೆ ಒಂದು ಪ್ರೂಫ್ ಆಗಿದೆ ಅಂತ ಹೇಳ್ತೀನಿ. ಒಳಗಡೆ ಬೆಳಗ್ತಾ ಇರತಕ್ಕಂತಹ ಬೆಳಕು ಪರಮ ಪದದಲ್ಲಿ ಯಾವುದು ದಕ್ಷಿಣಾಮೂರ್ತಿಯಾಗಿ ಸದಾ ಬೆಳಗ್ತಾ ಇದೆಯೋ ಮತ್ತು ನಮ್ಮ ಸಂಸಾರ ಚಕ್ರದಲ್ಲಿ ಸಿಲುಕಾಕೊಂಡಿರತಕ್ಕಂತಹ ಎಲ್ಲರನ್ನೂ ಕೂಡ ಪಾರು ಮಾಡೋದಕ್ಕೆ ಅತ್ಯಂತ ಕರುಣೆಯಿಂದ ಆ ಸತ್ಯಲೋಕದಿಂದ ಈ ಭೂಲೋಕದವರೆಗೂ ಇಳಿದು ಬಂದು
ಇನ್ನು ಮೌನವಾಗಿದ್ದರೆ ಪ್ರಯೋಜನ ಇಲ್ಲಪ್ಪ, ಮಾತಾಡಿ ಜನಗಳಿಗೆ ಏನಾದರೂ ಹಿತವನ್ನು ನುಡಿಬೇಕು ಎಂಬತಕ್ಕಂತಹ ಅರ್ಥದಲ್ಲಿ ದಕ್ಷಿಣಾಮೂರ್ತಿ ವಟವೃಕ್ಷ ಮೂಲದಲ್ಲಿ ಕುಳಿತುಕೊಂಡು ಸನಕ ಸನಂದನಾದಿಗಳಿಗೆ ಮೌನವಾಗಿಯೇ ವಿದ್ಯೋಪದೇಶವನ್ನು ಮಾಡ್ತಾ ಇದ್ದಂತಹ ಭಗವಂತ ಆ ಮೌನವನ್ನು ಮುರಿದು ಶಂಕರ ಭಗವತ್ಪಾದಾಚಾರ್ಯರಾಗಿ ಅವತರಿಸಿ ಬಂದು ಲೋಕಕ್ಕೆಲ್ಲ ಬೆಳಕನ್ನು ಕೊಟ್ಟಂತಹ ಶಂಕರ ಭಗವತ್ಪಾದಾಚಾರ್ಯರನ್ನ ಹೃದಯಪೂರ್ವಕವಾಗಿ ಸ್ಮರಿಸ್ತಾ, ಯಾವ ಉಪನಿಷತ್ತು ಆಚಾರ್ಯ ಪೂರ್ವರೂಪಂ ಅಂತೇವಾಸ್ಯುತ್ತರ ರೂಪಂ ವಿದ್ಯಾ ಸಂಧಿ ಪ್ರವಚನಕಂ ಸಂಧಾನಂ ಎಂಬ ಶ್ರುತಿಗೆ ಒಂದು ವಿಷಯವಾಗಿದೆಯೋ ಮತ್ತು ತನ್ನನ್ನು ಆಶ್ರಯಿಸಿ ಯಾರ್ಯಾರು ಬಂದರೂ ಕೂಡ ಅವರಿಗೆಲ್ರಿಗೂ ಕೂಡ ಜೀವನದಲ್ಲಿ ದಾರಿದೀಪವಾಗಿದೆಯೋ. ನಮ್ಮಲ್ಲಿ ತುಂಬ ಹಿಂದೆ ಮಾರ್ಗಬಂಧು ಎಂಬುದಾಗಿ ಹೆಸರಿಟ್ಕೊಳ್ತಾ ಇದ್ರು. ಮಾರ್ಗಬಂಧು ಅಯ್ಯರ್ ಅಂತ, ನಾವು ಅಯ್ಯರ್ ತಮಿಳ್ನಾಡಿನವರು, ಮಾರ್ಗಬಂಧು ಅಯ್ಯರ್ ಅಂತ ಹೆಸರಿಟ್ಕೊಳ್ತಾ ಇದ್ರು ಒಂದು ಕಾಲಕ್ಕೆ. ಯಾವ ಮಾರ್ಗಕ್ಕೆ ಅದು ಬಂಧು ಅಂತ ಹೇಳಿದ್ರೆ ಆತ್ಮ ಮಾರ್ಗಕ್ಕೆ ಬಂಧುವಾಗಿದ್ದುಕೊಂಡು ನಮ್ಮನ್ನ ಅಲ್ಲಿವರೆಗೂ ಯಾವೊಂದು ಪರಂಜ್ಯೋತಿ ನಡೆಸ್ತಾ ಇದೆಯೋ ಮತ್ತು ಯಾವುದನ್ನ ವೇದಗಳು ತದ್ವಿಷ್ಣೋ ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯಃ ದಿವೀವ ಚಕ್ಷುರಾತತಂ ಎಂಬುದಾಗಿ ಆ ಜ್ಯೋತಿ ರೂಪದಲ್ಲಿ ಬೆಳಗ್ತಾ ಇರತಕ್ಕಂತಹ ಭಗವಂತನನ್ನ ವೇದಮಾತೆ ಸ್ತುತಿಸ್ತಾ ಇದ್ದಾಳೋ ಅಂತಹ ಗುರುತತ್ವವನ್ನ ಪ್ರಖ್ಯಾಪನಗೊಳಿಸುವಂತಹ ಒಂದು ಸಣ್ಣ ಪ್ರವಚನವನ್ನ ಮಾಡ್ತಾ ಇದ್ದೀನಿ ತಮ್ಮ ಮುಂದೆ. ನನಗೆ ಗೊತ್ತಿರತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಸಭೆ ಹಿರಿಯರಿದ್ದೀರಾ, ಅನುಭವಸ್ಥರಿದ್ದೀರಾ. ಯಾವ ಒಂದು ನನ್ನ ನಾಲಿಗೆಯಿಂದ ದೊಡ್ಡದು ವಿಷಯ ಅದು ಹೇಳಬೇಕಾಗಿರುವಂಥದ್ದು. ಬಡಪಾಯಿ, ಬಡನಾಲಿಗೆ, ಬಡ ವಿಷಯವನ್ನ ಮಾತನಾಡೋಕೆ ಹೊರಟಿರತಕ್ಕಂಥದ್ದು. ಅದರಿಂದ ತಾವು ಇದನ್ನ ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸ್ತೀರಾ ಅಂತ ಭಾವಿಸ್ಕೊಂಡಿದ್ದೇನೆ. ಇವತ್ತು ಗುರು ಅನ್ನೋ ಶಬ್ದ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಹೇ ಏನ್ ಗುರು, ಎಲ್ಲೋ ಹೊರಟಿದೀಯಾ, ಏನ್ ಸಮಾಚಾರ ಎಂಬುದಾಗಿ ಆ ಗುರು ಶಬ್ದವನ್ನ ನಮ್ಮ ಲೆವೆಲ್ಗೆ ಎಳ್ಕೊಂಡು ಬಂದು ಈ ರೀತಿ ಮಾಡುವಂತಹದ್ದನ್ನ ಒಂದು ನಾವು ಕಾಣ್ತೇವೆ. ಇನ್ನು ಸ್ಕೂಲಲ್ಲಿ ಸೈನ್ಸ್ ಮೇಸ್ಟ್ರನ್ನೋ ಅಥವಾ ಮ್ಯಾಥಮೆಟಿಕ್ಸ್ ಮೇಸ್ಟ್ರನ್ನೋ ಗುರು ಎಂಬತಕ್ಕಂತಹ ಪದದಿಂದ ನಾವು ವ್ಯವಹರಿಸ್ತಕ್ಕಂಥದ್ದು ನಾವು ಕಂಡು ಬಂದಿದ್ದೀವಿ. ಇನ್ನು ಸ್ವಲ್ಪ ಮುಂದುವರೆದು ಹೋದರೆ ವೇದಶಾಸ್ತ್ರಾದಿಗಳನ್ನು ಹೇಳ್ಕೊಡೋರು ಗುರುಗಳು ಎಂಬುದಾಗಿ ಅಲ್ಲಿ ವಿಶೇಷವಾಗಿ ಪದಪ್ರಯೋಗವನ್ನು ಮಾಡುವಂಥದ್ದನ್ನ ಕಾಣ್ತೀವಿ. ಇನ್ನು ಮಠಾಧಿಪತಿಗಳನ್ನು ಕೂಡ ಅವರು ಆ ಒಂದು ಭಾರತೀಯ ಸಂಸ್ಕೃತಿಯ ದೀಪವನ್ನ ಹಿಡಿದು ಜನರಿಗೆ ಒಂದು ದಾರಿದೀಪವಾಗಿರೋದ್ರಿಂದ ಅವರನ್ನ ಗುರು ಎಂಬುದಾಗಿ ಹೇಳುವಂತಹದ್ದನ್ನ ನಾವು ಕಂಡಿದ್ದೀವಿ. ಹಾಗೆಯೇ ಭರತನಾಟ್ಯ, ನೃತ್ಯ, ಸಂಗೀತ ಇತ್ಯಾದಿಗಳನ್ನ ಹೇಳ್ಕೊಡೋರನ್ನು ಕೂಡ ನಾವು ಗುರು ಎಂಬುದಾಗಿ ಕರೆದಿದ್ದೀವಿ. 10 ನಿಮಿಷ ಟೈಮ್ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಬರ್ಡ್ಸ್ ಐ ವ್ಯೂ ಅನ್ನೋ ತರಹ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಎಂಬತಕ್ಕಂಥದ್ದು ಧರ್ಮದ ಮೇಲೆ ಬೇಸಾಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ನೀನು ಏನು ಕಂಡುಕೊಂಡೆ ಅಂತ ಹೇಳಿದ್ರೆ, ಇಷ್ಟು ಮನೆ ಮಾಡಿದ್ದೀನಿ, ಇಷ್ಟು ಸ್ವಿಸ್ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟಿದ್ದೀನಿ ಅನ್ನೋದ್ರಿಂದ ಒಬ್ಬ ಮನುಷ್ಯನನ್ನ ಅಳತೆ ಮಾಡ್ತಾ ಇರಲಿಲ್ಲ. ಧಾರ್ಮಿಕವಾಗಿ ಏನು ನೀನು ಸಂಪಾದನೆ ಮಾಡಿದೆ, ಏನು ಸಾಧನೆ ಮಾಡಿದೆ ಎಂಬತಕ್ಕಂಥದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದರಂತೆ ನಮ್ಮ ಮಹರ್ಷಿಗಳು ದೀರ್ಘ ತಪಸ್ಸೆಯಿಂದ ಒಂದು ಜೀವನ ಕ್ರಮವನ್ನ ಭಾರತೀಯರಾಗಿರ್ತಕ್ಕಂಥ ನಮಗೆ ತಂದುಕೊಟ್ಟಿದ್ದಾರೆ. ಧರ್ಮಾರ್ಥ ಕಾಮ ಮೋಕ್ಷಗಳೆಂಬತಕ್ಕಂತಹ ಚತುರ್ವಿಧ ಫಲಪುರುಷಾರ್ಥಗಳು, ಚತುರ್ಭದ್ರಗಳು ಎಂಬುದಾಗಿ ಹೇಳ್ತೇವೆ. ಅಂಥದ್ರ ಮೇಲೆ ಅದು ಬೇಸಾಗಿದೆ. ನೀನು ಏನು ಮಾಡ್ತೀಯೋ ಬಿಡ್ತೀಯೋ, ಎಷ್ಟು ಸಂಪಾದನೆ ಮಾಡಿದೆಯೋ ಬಿಟ್ಟಿದೆಯೋ, ಎಷ್ಟು ಐಹಿಕವಾದಂತಹ ಸುಖಗಳನ್ನು ಭೋಗಿಸಿದೆಯೋ ಬಿಟ್ಟಿದೆಯೋ, ಅಂತಿಮವಾಗಿ ಭಗವಂತನ ಕಂಡ್ಕೊಂಡಿದೀಯಾ ಎಂಬುದಕ್ಕಂಥದ್ದಾಗಿ ಹೇಳಿದೆ ನಮ್ಮ ಶಾಸ್ತ್ರಗಳು. ಹಾಗಾಗಿ ಭಗವಂತನ ಒಂದು ಸಾಕ್ಷಾತ್ಕಾರ ಎಂಬತಕ್ಕಂಥದ್ದೇನೆ ಜೀವನದ ಮುಖ್ಯ ಉದ್ದೇಶವಾಗಿ ಹೇಳಿದೆ ನಮ್ಮ ಶಾಸ್ತ್ರಗಳಲ್ಲಿ. ಅಯಂತು ಪರಮೋ ಧರ್ಮ ಯದ್ಯೋಗೇನ ಆತ್ಮಸಾಧನಂ ಎಂಬುದಾಗಿ ಉಪನಿಷತ್ತುಗಳು ಘೋಷಿಸುತ್ತವೆ, ಶಾಸ್ತ್ರಗಳು ಹೇಳಿವೆ. ಏನು ಮಾಡ್ತೀಯೋ ಬಿಡ್ತೀಯೋ ಒಳಗಡೆ ಇರತಕ್ಕಂಥ ಭಗವಂತನ ಕಂಡುಕೋ ಎಂಬುದಾಗಿ ಹೇಳುತ್ತೆ.
ಹೌದು, ಭಗವಂತನ ಕಂಡ್ಕೊಳ್ಬೇಕು ಎಂಬತಕ್ಕಂಥದ್ದು ಹೇಳ್ಬಿಟ್ರಿ, ಆದರೆ ನಮಗೆ ಅದರ ಬಗ್ಗೆ ತಿಳಿಸ್ಕೊಡೋರು ಯಾರು ಎಂಬತಕ್ಕಂಥದ್ದಾಗಿ ಬಂದಾಗ ಅಂತಹವರನ್ನ ನಾವು ಗುರು ಎಂಬುದಾಗಿ ಕರಿತೇವೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ಇದನ್ನ ಸಾಧಿಸೋದಕ್ಕೆ ಬರುತ್ತೆ ಎಂಬುದಾಗಿ ಹೇಳ್ತಾ 84 ಲಕ್ಷ ಸ್ಪೀಶೀಸ್ ಏನಿದೆಯೋ, ನಮ್ಮ ಬಾಟನಿ ಅಥವಾ ಝುವಾಲಜಿಸ್ಟ್ ಇಷ್ಟನ್ನು ಹೆಸರಿಸಿಲ್ಲ ಜೀವಿಗಳನ್ನ. 84 ಲಕ್ಷ ಸ್ಪೀಶೀಸ್ ಅಲ್ಲಿ ಮನುಷ್ಯ ಜನ್ಮ ಅತ್ಯಂತ ದೊಡ್ಡದು ಎಂಬುದಾಗಿ ಹೇಳಿದ್ದಾರೆ. ಮಹತಾ ಪುಣ್ಯಪಣ್ಯೇನ ಕ್ರೀತೇಯಂ ಕಾಯನೋಸ್ತ್ವಯ ಪಾರಂ ದುಃಖೋ ದಧೇರ್ಗಂತುಂ ತರ ಯಾವನ್ನ ಭಿದ್ಯತೆ ಎಂಬುದಾಗಿ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅಪ್ಪ, ಈ ಒಂದು ಮನುಷ್ಯ ದೇಹ ಎಂಬತಕ್ಕಂಥದ್ದನ್ನ ನೀನು ಅನೇಕ ಪುಣ್ಯಗಳನ್ನ ಕೊಟ್ಟು ಪಡ್ಕೊಂಡು ಬಂದಿದೀಯಾ ಭಗವಂತನಿಂದ. ಎಷ್ಟರ ಒಳಗಡೆ ಈ ದೋಣಿ ಎಂಬತಕ್ಕಂಥದ್ದು ಹೊಡೆದೋಗಲ್ವೋ ಅಷ್ಟರೊಳಗಡೆ ನೀನು ಈ ಒಂದು ಸಂಸಾರ ಚಕ್ರವನ್ನ ದಾಟ್ಕೊಂಡು ಬಿಡು ಎಂಬುದಾಗಿ ಹೇಳುತ್ತೆ. ಆ ಆತ್ಮ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಗುರುವಿನ ಪಾತ್ರ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿ ಮನುಷ್ಯ ಜನ್ಮಕ್ಕೆ ವಿಶೇಷವಾದಂತಹ ಒಂದು ಪ್ರಾಮುಖ್ಯವನ್ನ ಕೊಟ್ಟಿದ್ದಾರೆ. ಅದರಿಂದ ಮೋಕ್ಷ ಪಡಿಬೇಕು ಅಂತ ಆಸೆ ಏನೋ ಇದೆ ಸರ್, ಆದರೆ ಅದಕ್ಕೆ ಏನು ಮಾಡಬೇಕು ಅಂತ ಬಂದಾಗ ಹೇಳ್ತಾರೆ, ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ. 3 ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥದ್ದು ಭೂಮಿ ಮೇಲೆ. ಒಂದು ಮನುಷ್ಯತ್ವಂ, ಎರಡನೇದು ಮುಮುಕ್ಷುತ್ವಂ, ಮೂರನೇದು ಇದೆಯಲ್ಲ ಅದು ಮಹಾಪುರುಷ ಸಂಶ್ರಯ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಮನುಷ್ಯತ್ವ ಪಡೆದಿದ್ದೀವಿ, ಮಾನವ ಜನ್ಮ ಈಗಲೇ ಹೇಳಿದೆ, ಅನೇಕ ಪುಣ್ಯಗಳನ್ನ ಕೊಟ್ಟು ಮಾನವ ದೇಹವನ್ನ ಪಡೆದಿದ್ದೀವಿ. ಇನ್ನು ಮೋಕ್ಷದ ಬಗ್ಗೆ ಖಾನ ಪೀನಾ ಸೋನಾ ಮಜಾಕರ್ನ ಅಷ್ಟನ್ನೇ ಜೀವನದ ಧ್ಯೇಯವನ್ನಾಗಿ ಉಳ್ಳದೇನೆ ನಮಗೆ ವಿಶೇಷವಾದಂಥ ಸಂಸ್ಕಾರವನ್ನ ಕೊಟ್ಟಿರತಕ್ಕಂಥ ನಮ್ಮ ಹಿರಿಯರು ನಮಗೆ ಮೋಕ್ಷ ಮಾರ್ಗವನ್ನ ಹಾಕೊಟ್ಟಿದ್ದಾರೆ. ಮೋಕ್ಷವನ್ನೇ ಸಾಧಿಸಬೇಕಪ್ಪ ಎಂಬುದಾಗಿ ಹೇಳಿದ್ದಾರೆ ಅನ್ನೋ ದೃಷ್ಟಿಯಿಂದ ಮೋಕ್ಷ ಮಾರ್ಗಕ್ಕೆ ಹೇಳಿದ್ದಾರೆ. ಹೌದು, ಮೋಕ್ಷ ಮಾರ್ಗ. ಆದರೆ ಇನ್ನೊಂದು ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ, ಆ ಮೋಕ್ಷ ಮಾರ್ಗದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಸಿದ್ಧರಾಗಿರ್ತಕ್ಕಂತಹ, ತಾವು ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮನ್ನ ಲೀಡ್ ಮಾಡ್ತಕ್ಕಂತಹ ಗುರು ನಮಗೆ ಅವಶ್ಯವಾಗ್ತಾರೆ. ಅದನ್ನೇ ಮಹಾಪುರುಷ ಸಂಶ್ರಯ ಎಂಬುದಾಗಿ ಹೇಳ್ತಾರೆ. ಅಂತಹ ಮಹಾಪುರುಷರನ್ನ ನಾವು ಆಶ್ರಯಿಸಿದಾಗ ಅವರು ಆ ಒಂದು ನಾವೆಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಗುರುವೇ ಒಬ್ಬ ನಾವೆ, ಒಂದು ನಾವೆ, ಉತ್ಕೃಷ್ಟವಾದಂಥ ನಾವೆ ಈ ಒಂದು ಸಂಸಾರ ಸಾಗರವನ್ನ ದಾಟಿಸ್ಬಿಡುತ್ತೆ ಎಂಬುದಾಗಿ ಹೇಳ್ತಾರೆ. ಆ ಒಂದು ಕಾರಣದಿಂದ ಅವರು ನಮಗೋಸ್ಕರವಾಗಿ ಎಲ್ಲವನ್ನೂ ಸಹಿಸಿಕೊಂಡು ಎಲ್ಲ ರೀತಿಯಾಗಿರ್ತಕ್ಕಂತಹದ್ದನ್ನು ಕೂಡ ಅವರು ನಮಗೆ ಮಾಡ್ತಾರೆ. ನಮಗೆ ಒಳ್ಳೆಯದನ್ನೇ ಅವರು ಆಶಿಸ್ತಾರೆ. ಶಂಕರ ಭಗವತ್ ಪಾದಾಚಾರ್ಯರು ಕೋ ಗುರುಹು ಎಂಬತಕ್ಕಂಥದ್ದು ಪ್ರಶ್ನೆ ಮಾಡಿಕೊಂಡು ಅಧಿಗತ ತತ್ವ ಶಿಷ್ಯಹಿತಾಯೋಧ್ಯತ ಸತತಂ ಉದ್ಯತ ಸತತಂ ಸ ಗುರುಹು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಗುರು ಯಾರಪ್ಪ ಅಂತ ಹೇಳಿದ್ರೆ, ಗುರು ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ 2 ಅರ್ಥ ಇದೆ. ಸಂಸ್ಕೃತ ಮಕ್ಕಳಿಗೆ ಗೊತ್ತಿರುತ್ತೆ ಇದು. ಗುರುಹು ಪುಲ್ಲಿಂಗದಲ್ಲಿ ಆದ್ರೆ ಗುರು ಎಂಬುದಾಗಿ ಅರ್ಥ, ಅದೇ ನಪುಂಸಕ ಲಿಂಗದಲ್ಲಾದ್ರೆ ಭಾರ ಎಂಬುದಾಗಿ ಅರ್ಥ ಉಂಟು. ಭಾರ, ಅಯ್ಯಪ್ಪ ಇವರ ಭಾಷಣ ಇವತ್ತು ಅತ್ಯಂತ ಗುರುವಾಗಿತ್ತು ಅಂತ ನೀವು ನಪುಂಸಕ ಲಿಂಗದಲ್ಲಿ ಪ್ರಯೋಗ ಮಾಡಿಬಿಟ್ರೆ ಅರ್ಥ ಆಗತ್ತೆ ನನಗೆ ಯಾವ ರೀತಿಯಾಗಿತ್ತು ಎಂಬುದಾಗಿ. ಸೊ ಹಾಗಾಗಿ ಅಂದ್ರೆ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಗುರು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಈ ಗುರು ಪದ ಎಂಬತಕ್ಕಂಥದ್ದು ಆಕ್ರೋನಿಮ್ ತರಹ ಉಪಯೋಗಿಸಿ ಒಂದು ಕಡೆ ಹೇಳ್ತಾರೆ, ಗುಕಾರಸ್ತು ಅಂಧಕಾರತ್ವಾತ್ ಋಕಾರ ತನ್ ನಿವಾರಕ ಅಂಧಕಾರ ನಿಧಿತ್ವಾತ್ ಗುರುರಿತ್ಯಭಿಧೀಯತೆ ಅಂತ. ಗುಕಾರ ಎಂಬತಕ್ಕಂಥದ್ದು ಅಂಧಕಾರವನ್ನು, ಅಜ್ಞಾನದಿಂದ ಕೂಡಿರತಕ್ಕಂಥ ಅಂಧಕಾರವನ್ನು, ಮತ್ತು ಋಕಾರ ಎಂಬತಕ್ಕಂಥದ್ದು ಅದನ್ನ ಅಂಧಕಾರವನ್ನು ದಾಟಿಸ್ತಕ್ಕಂತಹ ಒಂದು ದೀಪ. ಎಂತಹ ಮಣಿಯಪ್ಪ ಇದು ಅಂತ ಹೇಳಿದ್ರೆ, ಎಂತಹ ದೀಪಪ್ಪ ಇದು ಅಂತ ಹೇಳಿದ್ರೆ ಯಾವ ಫ್ಯೂಯಲ್ಲೂ ಬೇಕಿಲ್ಲ, ಇಟ್ ಇಸ್ ಸೆಲ್ಫ್ ಲ್ಯೂಮಿನೇಟ್. ಆ ರೀತಿಯಾಗಿರತಕ್ಕಂತಹ ತನ್ನನ್ನು ಅರಸಿ ಬಂದವರಿಗೆ, ತನ್ನನ್ನು ನಂಬಿ ಬಂದವರಿಗೆ ಅದು ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಸೇರಿಸ್ತಕ್ಕಂಥದ್ದಾಗಿದೆ. ಆ ರೀತಿಯಾಗಿರ್ತಕ್ಕಂಥ ಉತ್ತಮ ನಾವೇ ಎಂಬತಕ್ಕಂಥದ್ದು ಗುರು ಎಂಬುದಾಗಿ ನಾವು ಹೇಳ್ತೇವೆ. ಹಾಗಂದ್ರೆ ಗುರು ಏನ್ರಿ ಎಲ್ಲರೂ ಅದೇ ಎರಡು ಕೋಡ್ ಇದೆಯಾ ಅದಕ್ಕೆ ಅಂತ ಹೇಳಿದ್ರೆ, ಹೌದು ಸ್ವಾಮಿ 2 ಕೋಡ್ ಇದೆ. ಕನ್ನಡ ಮೇಷ್ಟ್ರುಗಳು ಗೊತ್ತಿರುತ್ತೆ. ನಮ್ಮ ಕಾಲದಲ್ಲಿ ಕಾಗುಣತ ಕಕ್ಕಳು ಕೊಟ್ಟು ಕಾ ಕೀಳಿ ಕಾ ಅಂತ ಓದ್ತಾ ಇದ್ದಿದ್ದು ಜ್ಞಾಪಕ ಇರ್ಬೋದು. ಗುರುವಿಗೆ ಕೋಡ್ ಇದೆಯಾ ಅಂದ್ರೆ 2 ಕೋಡ್ ಇದೆ ಸ್ವಾಮಿ.
ಗಾಗೊಂದು ಕೊಂಬು ಗು, ರಾಗೊಂದು ಕೊಂಬು ರು. ಸೊ ಅದ್ರ ಎಷ್ಟು ಕೋಡ್ ಆಯ್ತು? 2 ಕೋಡ್ ಆಯ್ತು. ಗುರುವಿಗೆ 2 ಕೋಡ್ ಇದೆ. ಆ ಕೋಡ್ ತೆಗೆದು ಬಿಟ್ರೆ ಏನಾಗುತ್ತೆ? ಗರ ಅಂದ್ರೇನು? ಗರುಡಪುರಿ ಕ್ಷೇತ್ರದಲ್ಲಿ ಇರೋರು ಹೇಳ್ತಾರೆ, ನಮ್ಮ ಸ್ನೇಹಿತರು ಬಂದಿದ್ದಾರೆ ಇಲ್ಲಿ, ಗರ ಅನ್ನೋ ಶಬ್ದಕ್ಕೆ ವಿಷ ಅಂತ ಆಗೋಗುತ್ತೆ. ಗುರು ಗರ ಆಗಬಾರ್ದಲ್ವಾ, ಆದ್ರೆ ಒಳ್ಳೆ ಗರ ಆಗ್ಬೇಕು. ಒಳ್ಳೆ ಗರ ಅಂದ್ರೇನು? ಪಗಡೆ ಆಡ್ದವ್ರಿಗೆ ಗೊತ್ತಿರುತ್ತೆ. ಒಳ್ಳೆ ಗರ ಬಿದ್ರೆ ಮೇಲಕ್ವರೆಗೂ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಆ ರೀತಿಯಾಗಿರ್ತಕ್ಕಂತಹ ಗುರು, ಅವನಿಗೆ 2 ಕೋಡ್ ಇದೆಯಾ ಅಂದ್ರೆ, ಸ್ವಾಮಿ 2 ಕೋಡ್ ಇದೆ ಎಂಬುದಾಗಿ ನಮ್ಮ ಗುರುಗಳು ಹೇಳ್ತಾ ಇದ್ರು. ಒಂದು ಕೋಡಿಗೆ ಜ್ಞಾನ ಎಂಬುದಾಗಿ ಅರ್ಥ, ಇನ್ನೊಂದು ಕೋಡಿಗೆ ವಿಜ್ಞಾನ ಎಂಬುದಾಗಿ ಅರ್ಥ. ಒಂದು ಕೋಡಿಗೆ ಅನುಭವ, ತಾನು ಅನುಭವಿಸಿರಬೇಕು. ಇನ್ನೊಂದು ಕೋಡಿಗೆ ಮತ್ತೊಬ್ಬರಿಗೆ ಅದನ್ನು ಅನುಭವಿಸುವಂತಹ ಶಕ್ತಿಯನ್ನು ಉಂಟು ಮಾಡಬೇಕು, ಅದನ್ನ ವಿಸ್ತರಣೆ ಮಾಡತಕ್ಕಂತಹ ಕೆಪಾಸಿಟಿ ಇರಬೇಕು ಅಂಥದ್ದು. ಅದರಿಂದ ಗುರುವಿಗೆ 2 ಕೋಡ್ ಇದೆ ಅಂತ ಒಪ್ಕೋತೀರಾ? ಇವಾಗ ಗುರುವಿಗೆ 2 ಕೋಡ್ ಇದೆ. ಅದರಿಂದ ಆ ರೀತಿಯಾಗಿರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಪಾತ್ರ ನಮ್ಮ ಜೀವನದಲ್ಲಿ ಒಬ್ಬ ಆಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಗುರು ಎಂಬುದಾಗಿ ನಾವು ಕರಿತೇವೆ. ಭೌತಿಕ ಕ್ಷೇತ್ರದಿಂದ ಆಧ್ಯಾತ್ಮಿಕ ಕ್ಷೇತ್ರದವರೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂತಹ ಅವನು ಗುರು ಎಂಬುದಾಗಿ ಹೇಳ್ತಾರೆ. ಇಂತಹ ಗುರುವನ್ನ ಒಂದು ರೀತಿಯಾಗಿರತಕ್ಕಂಥ ಈ ರೂಪಕಾಲಂಕಾರವನ್ನು ಮಾಡಿ, ಹೈಪರ್ಬೋಲ್ ಅಂತೀರಾ, ಏನು ಹೇಳ್ತೀರಾ ಅದಕ್ಕೆ ರೂಪಕಕ್ಕೆ? ಸಿಮಿಲಿ, ಮೆಟಾಫರ್ನ ಹೇಳ್ತಕ್ಕಂತಹ, ಎಲ್ರಿಗೂ ಗೊತ್ತಿರತಕ್ಕಂತಹ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರತಕ್ಕಂತಹ ಈ ಶ್ಲೋಕ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ಹೇಳುವಂಥದ್ದುಂಟು. ಗುರುವನ್ನ ಬ್ರಹ್ಮನಿಗೆ, ವಿಷ್ಣುವಿಗೆ ಮತ್ತು ಶಿವನಿಗೆ ಹೋಲಿಸಿ, ಅಷ್ಟಲ್ದೇನೆ ಸಾರ್ 2 ಬ್ರಹ್ಮ ಶಬ್ದ ಉಪಯೋಗಿಸಿದಾರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ ಸ್ವಾಮಿ. ಗುರುರ್ ಬ್ರಹ್ಮ ಅಂತ ಹೇಳಿದಾಗ ನಮ್ಮ ಚತುರ್ಮುಖ ಬ್ರಹ್ಮ, ನಮ್ಮ ಸರಸ್ವತಿ ಯಜಮಾನರು, ಕಮಲಾಸನ ಬ್ರಹ್ಮ. ಆದರೆ ಬ್ರಹ್ಮ ಎಂಬತಕ್ಕಂಥದ್ದು ಪರಬ್ರಹ್ಮ ವಸ್ತು. ಯಾವುದು ನಪುಂಸಕಲಿಂಗದಲ್ಲಿದೆಯೋ, ಬ್ರಹ್ಮಣಿ ಬ್ರಹ್ಮಾಣಿ ಏತೇಷಾಂ ಕೃತೆ ಅಹಂ ವದನ್ನಸ್ಮಿ, ನಕಾರಾಂತ ನಪುಂಸಕಲಿಂಗ ಬ್ರಹ್ಮನ್ ಶಬ್ದ. ತಥಾ ಚ ಬ್ರಹ್ಮ ಶಬ್ದ ಇತ್ಯಪಿ ಅಸ್ತಿ, ಸೋಪಿ ನಪುಂಸಕ ಪುಲ್ಲಿಂಗೆ ಏವ ಪರಂತು ನಕಾರಾಂತ ಏವ. ಬ್ರಹ್ಮ ಬ್ರಹ್ಮಾಣೋ ಬ್ರಹ್ಮಾಣಃ ಇತಿ ಸಂತಿ ಇತ್ಯಸ್ತಿ ಕಿಲ ತಥಾ. ಸೊ ಹಾಗಾಗಿ ಬ್ರಹ್ಮ, ಆ ಪರಬ್ರಹ್ಮ ವಸ್ತುವು ಕೂಡ ಅದೇ ಆಗಿದೆ, ಅದರಲ್ಲಿ ವ್ಯತ್ಯಾಸವೇ ಇಲ್ಲ ಎಂಬುದಾಗಿ ಹೇಳುವಾಗ ಗುರುವಿನ ಬಗ್ಗೆ ವಿಶೇಷವಾದಂತಹ ಒಂದು ನಂಬಿಕೆ ನಮಗೆ ಬರುತ್ತೆ. ಇವನನ್ನ ನಂಬಿಕೆ, ಇವನು ಎಂಥವನಪ್ಪ ಇವನು ಅಂದ್ರೆ ನಮಗೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾರಾ ಅಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ನೀವು ಚೆನ್ನಾಗಿರಿ ಅಂತ ಹೇಳ್ತಾರೆ. ಎಲ್ಲ ರೀತಿಯಾಗಿರತಕ್ಕಂತಹ ಪರೀಕ್ಷೆಯನ್ನು ನೀವು ಮಾಡಿ, ತೊಂದರೆ ಇಲ್ಲ. ಆದರೆ ಗುರುವನ್ನ ಪರೀಕ್ಷೆ ಮಾಡುವಾಗ ಎಚ್ಚರಿಕೆಯಿಂದಿರಬೇಕು ಅಂತ. ಯಾಕೆಂದ್ರೆ ಗುರವ ಸುಲಭ ಲೋಕೆ ಶಿಷ್ಯ ವಿತ್ತ ಅಪಹಾರಕಾಹ. ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಶಿಷ್ಯರ ವಿತ್ತವನ ಹಣವನ್ನ ಅಪಹರಿಸ್ತಕ್ಕಂತಹ ಗುರುಗಳು ಬೇಕಾದಷ್ಟು ಜನ ಇರ್ತಾರೆ. ಆದರೆ ಗುರವಃ, ಹಾಗೆ ಗುರವಃ, ನಮ್ಮ ಡಿವಿಜಿಯವರು ಹೇಳ್ತಾ ಇದ್ರು, ಗುರವಃ ಸುಲಭ ಲೋಕೆ ಶಿಷ್ಯ ಹೃದಯಾಪಹಾರಕಾಹ. ಪ್ಲೇಯಿಂಗ್ ಟು ದ ಆಡಿಯನ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಅವರ ಒಳ್ಳೆ ಫ್ಲವರಿ ಲ್ಯಾಂಗ್ವೇಜ್ ಉಪಯೋಗಿಸ್ಕೊಂಡು ಮಾತನಾಡಿ, ಓಹ್ ಎಷ್ಟು ಚೆನ್ನಾಗಿ ಮಾತನಾಡಿದ್ರಪ್ಪ ಅಂತ ಹೇಳುವಂತಹ ಗುರುಗಳು ಇದ್ದಾರೆ. ಆದರೆ ಗುರವಃ ದುರ್ಲಭ ಲೋಕೆ ಶಿಷ್ಯ ಹೃತ್ ತಾಪಹಾರಕಾಹ. ಶಿಷ್ಯನ ಹೃದಯದಲ್ಲಿರ್ತಕ್ಕಂತಹ ತಾಪವನ್ನ ನಿವಾರಣೆ ಮಾಡ್ತಕ್ಕಂತಹ ಗುರುಗಳು ಎಷ್ಟು ಜನ ತಾನೇ ಇದ್ದಾರೆ. ಸಿಗೋದು ತುಂಬಾ ಕಷ್ಟ, ಹುಡುಕಬೇಕು. ಹೇಗೆ ಒಬ್ಬ ಶಿಷ್ಯನಿಗೆ ಗುರುವನ್ನ ಇಷ್ಟೆಲ್ಲ ರೀತಿಯಲ್ಲಿ ಹೇಳ್ತಿರೋ ಹಾಗೆ ಶಿಷ್ಯನಿಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ತನ್ನ ಜೀವನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಗುರುವನ್ನ ಆಶ್ರಯಿಸಿ ಹೋಗಬೇಕು ಎಂಬತಕ್ಕಂಥದ್ದು. ಶಾಂತ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ ಲೋಕಹಿತಂ ಚರಂತಹ ಅಂತ ಶಂಕರ ಭಗವತ್ಪಾದಾಚಾರ್ಯ ವಿವೇಕ ಚೂಡಾಮಣಿಯಲ್ಲಿ ಹೇಳುವಾಗ, ಶಾಂತರಾಗಿರ್ತಕ್ಕಂಥರವರು ಮಹಾತ್ಮರಪ್ಪ. ಲೋಕಹಿತವನ್ನೇ, ವಸಂತ ಋತು ಬರುತ್ತೆ ಯಾತಕ್ಕೋಸ್ಕರವಾಗಿ? ತಾನು ಬೆಳಗಕ್ಕ, ಪ್ರಪಂಚವನ್ನು ಬೆಳಗಿಸೋದಕ್ಕೆ, ಪ್ರಪಂಚಕ್ಕೆ ಖುಷಿಯನ್ನು ಕೊಡೋದಕ್ಕೋಸ್ಕರವಾಗಿ. ಆ ರೀತಿ ತಮ್ಮ ಸರ್ವಸ್ವವನ್ನು ಗುರು ಎಂಬತಕ್ಕಂಥವರು ಶಿಷ್ಯನಿಗೋಸ್ಕರವಾಗಿ ಧಾರೆ ಎರೀತಾರೆ. ಶಿಷ್ಯ ಹಿತಾಯ ಉದ್ಯತ ಸತತಂ ಎಂಬುದಾಗಿ ಮಾತು ಅದನ್ನ ಹೇಳುತ್ತೆ. ಶಿಷ್ಯನ ಹಿತಕ್ಕೆ, ಶಿಷ್ಯನಿಗೆ ಪ್ರೀತಿಯಾಗಿರುವಂಥದ್ದು ಬೇರೆ ಇರ್ಬೋದು, ಶಿಷ್ಯನಿಗೆ ಹಿತವಾಗಿರುವಂಥದ್ದು ಬೇರೆ ಇರ್ಬೋದು. ಹಿತ ಪ್ರೀತಿ ಎರಡು ಒಂದೇ ಅಲ್ಲ, ನಮಗೆಲ್ಲ ಗೊತ್ತಿದೆ. ಯಥೌಷಧಂ ಸ್ವಾದು ಹಿತಂ ಚ ದುರ್ಲಭಂ.
ಈ ಉಪಮೆಯನ್ನು ಕೊಡ್ಲಿಕ್ಕೆ ಬರೋದು ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಯು ಹ್ಯಾವ್ ಶುಗರ್ ಕೋಟೆಡ್ ಪಿಲ್ಸ್ ನಾವು. ಡ್ಯೂರಿಂಗ್ ಓಲ್ಡನ್ ಡೇಸ್ ದ್ಯಾಟ್ ವಾಸ್ ನಾಟ್ ದ ಕೇಸ್. ಒಂದು ಕಷಾಯ ಅಂತ ಹೇಳಿದ್ರೆ ಕಷಾಯನ ಅಂತ ಆ ಹೆಸರಲ್ಲೇ ಆ ಕಷಾಯತ್ವ ಇರ್ತಕ್ಕಂಥದ್ದಾಗಿರ್ತಾ ಇತ್ತು. ಆದರೆ ಇವಾಗ ಬೇರೆ ರೀತಿಯಾಗಿರ್ತಕ್ಕಂಥದ್ದಿದೆ. ಇರಲಿ, ಆದರೂ ಕೂಡ ಹಿತವೂ ಮತ್ತು ಪ್ರಿಯವೂ ಆದಂತಹ ಮಾತು ಸಿಗೋದು ಕಷ್ಟ. ಹಾಗೆ ಗುರು ಆಗಿರ್ತಕ್ಕಂಥವನು ಶಿಷ್ಯನಿಗೆ ಯಾವುದು ಹಿತವೋ ಅದನ್ನ ಕೂಡ ಅವನು ಉಪದೇಶ ಮಾಡ್ತಾ ಬರ್ತಾ ಇರ್ತಾನೆ. ಅಂತಹವನು ಒಂದು ಸುಭಾಷಿತ ಹೇಳುತ್ತೆ, ತುಂಬಾ ಚೆನ್ನಾಗಿದೆ. ಗುರುವಿನಲ್ಲಿ ಇರಬೇಕಾಗಿರತಕ್ಕಂಥ ಲಕ್ಷಣವನ್ನ ಹೇಳುತ್ತೆ. 10 ನಿಮಿಷ ಆಯ್ತಾ? ಎಲ್ಲಿಸ್ಲಾ? ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಮನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯ ನಿಯತಯ ಸಾಧುವೃತ್ಯ ಸಮೇತಂ ದಂಭಾಸೂಯಾದಿ ಮುಕ್ತಂ ಜಿತ ವಿಷಯ ಗುಣಂ ದೀರ್ಘಬಂಧುಂ ದಯಾಲುಂ ಸ್ಖಾಲಿತ್ಯೇ ಶಾಸಿತಾರಂ ಸ್ವಪರಹಿತಕರಂ ದೇಶಿಕಂ ಭೂಷ್ಣುರೀಪ್ಸೇ ಎಂಬುದಾಗಿ 14 ಲಕ್ಷಣಗಳನ್ನ ಗುರುವಿಗೆ ಹೇಳ್ತಾರೆ. ಸಿದ್ಧಂ, ತಾನು ಪಡಿಬೇಕಾಗಿರ್ತಕ್ಕಂಥ ವಸ್ತುವನ್ನು ಪಡಿಬೇಕು. ಇಲ್ಲದೆ ಹೋದ್ರೆ ಅಂಧೇನ ನಿಯಮಾನಾಹ ಯಥಾಂಧಾಹ. ಕುರುಡ್ರು ಮಿಕ್ಕಿದ ಕುರುಡ್ರನ್ನ ಹೆಂಗೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ವೋ ಆ ರೀತಿ ತಾನು ಮತ್ತೊಬ್ಬರಿಗೆ ದೀಪವನ್ನ ತೋರಿಸ್ಲಾರ, ತಾನು ದೀಪವಾಗಿದ್ದುಕೊಂಡು ತಾನು ಒಳಗಡೆ ಇರ್ತಕ್ಕಂಥ ದೀಪವನ್ನ ಪ್ರತ್ಯಕ್ಷ ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಮತ್ತೊಬ್ಬರನ್ನ ಅವನು ನಡೆಸೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ, ನಡ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಉಂಟು. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಂ. ಸಂಪ್ರದಾಯ ದಾಯ ಅನ್ನೋ ಶಬ್ದಕ್ಕೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ದಾಯ ಅನ್ನೋ ಶಬ್ದಕ್ಕೆ ಹೆರಿಡಿಟರಿ ಪ್ರಾಪರ್ಟಿ ಅಂತ ಗ್ಯಾಪ್ ಇಟ್ಕೊಡಿ. ಆ ಪ್ರಾಪರ್ಟಿ ಎಲ್ರಿಗೂ ಬೇಕಲ್ವಾ? ನಮ್ಮ ಅಪ್ಪ ನಮ್ಮಮ್ಮ ಅವ್ರ ತಾತ ಅವ್ರ ಮುತ್ತಾತ ಮಾಡಿರೋ ಪ್ರಾಪರ್ಟಿ ತಗೊಳ್ತೀವೋ ಇಲ್ವೋ ನಾವು? ಆದ್ರೆ ಇಲ್ಲಿ ಸಂಪ್ರದಾಯ ಅನ್ನೋ ಶಬ್ದಕ್ಕೆ ನಮ್ಮ ಋಷಿ ಮಹರ್ಷಿಗಳು ಕೊಟ್ಟಿದಾರಲ್ಲ ಆ ಪ್ರಾಪರ್ಟಿ, ಅದು ಬೇಡವಾ ನಮಗೆ? ಅದು ಬೇಕು. ಅಂತಹ ಸತ್ ಸಂಪ್ರದಾಯದಲ್ಲಿ ಸ್ಥಿರವಾದ ಬುದ್ಧಿ ಉಳ್ಳವರಾಗಿರ್ಬೇಕು. ಶ್ರೋತ್ರಿಯಂ ಅನಘಂ, ಪಾಪರಹಿತ, ತಾನು ಪಾಪವನ್ನ ಮಾಡಬಾರ್ದು, ಮಾಡ್ಕೊಳ್ಬಾರ್ದು. ತಾನು ಶುದ್ಧವಾದಂತಹ ಒಂದು ನಡೆಯನ್ನೇ ಇಟ್ಕೊಂಡಿರಬೇಕು. ಡೂ ಆಸ್ ಐ ಸೇ ಬಟ್ ಡೋಂಟ್ ಡೂ ಆಸ್ ಐ ಡೂ ಅಂತ ಇಂಗ್ಲಿಷ್ ಪ್ರಾವರ್ಬ್ ಇಲ್ಲಿ ಅಪ್ಲೈ ಆಗಲ್ಲ ರೀ. ಗುರು ಆಗಿರ್ತಕ್ಕಂಥ ತಾನು ಸರಿಯಾಗಿದ್ರೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಆಗಲ್ಲ. ಶ್ರೋತ್ರಿಯಂ ಏಕಶಾಖಾಧ್ಯಾಯಿ ಶ್ರೋತ್ರಿಯ ಏಕಶಾಖಂ ಯಹ ಅಧೀತೆ ವೇದಶಾಖಾಂ ಯಹ ಅಧೀತೆ ಸಹ ಶ್ರೋತ್ರಿಯ ಇತಿ ಉಚ್ಯತೆ. ಒಂದು ವೇದಶಾಖೆಯನ್ನು ಯಾವನು ಓದ್ತಾನೋ ಅಂಥವನನ್ನ ಶ್ರೋತ್ರಿಯ ಎಂಬುದಾಗಿ ಕರೆದಿದ್ದಾರೆ. ಬ್ರಹ್ಮನಿಷ್ಠಂ, ಬ್ರಹ್ಮದಲ್ಲಿ ನಿಷ್ಠೆ ಇರಬೇಕು. ಸತ್ಯದಲ್ಲಿ ಸತ್ವಸ್ಥಂ, ಒಳಗಡೆ ತಾನು ಚೆನ್ನಾಗಿ ಅಧ್ಯಯನ ಮಾಡಿ ತಪಸ್ಸನ್ನ ಮಾಡಿ ಧ್ಯಾನವನ್ನು ಮಾಡಿ ಭಗವಂತನ ಕಂಡುಕೊಂಡಿರಬೇಕು. ಆಗ ಅವನಲ್ಲಿ ಸತ್ವ ಎಂಬತಕ್ಕಂಥದ್ದು ಉಳಿಯುತ್ತೆ. ಸತ್ಯವಾಚಂ, ಸತ್ಯವಾದಂತಹ ಮಾತನ್ನಾಡ್ತಾ ಇರಬೇಕು. ಸಮಯ ನಿಯತಯ ಸಾಧುವೃತ್ಯ ಸಮೇತಂ, ತಾನು ಇದ್ದುಕೊಂಡು ಆಚಾರ್ಯ ಅನ್ನೋ ಶಬ್ದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಆಚಿನೋತಿ ಅರ್ಥಾನ್ ಆಚಾರನ್ ಗ್ರಾಹಯತಿ. ಹ್ಯಾಬಿಟ್ಸ್ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಆಚಾರ ವಿಚಾರಗಳಾಗ್ಲಿ ತಾನು ಆ ಥರ ನಡೆದು ಮತ್ತೊಬ್ರು ನಡೆಯೋ ಹಾಗೆ ಮಾಡಬೇಕು. ಸುಮ್ಮನೆ ಉಪದೇಶ ಕೊಟ್ಟರೆ ನಡೆಯಲ್ಲ, ತಾನು ಹಾಗೆ ಇರಬೇಕು. ಅನೇಕ ರೀತಿಯಾಗಿ ನಮ್ಮ ಹಿರಿಯರ ರೆಸ್ಪಾನ್ಸಿಬಿಲಿಟಿ ಅದಾಗಿರುತ್ತೆ. ಮನೆಯಲ್ಲಿ ಒಂದು ಸಂಪ್ರದಾಯ ಅಂತ ತಾವು ಆ ರೀತಿ ನಡೆದ್ರೆ ಮಕ್ಕಳಿಗೆ ಅದು ದಾರಿದೀಪವಾಗುತ್ತೆ ಎಂಬತಕ್ಕಂಥದ್ದು. ದಂಬಾಸೂಯಾದಿ ಮುಕ್ತಂ, ದಂಬ ಅಸೂಯಾದಿಗಳಿಲ್ಲದೇನೆ ಜಿತ ವಿಷಯಗಣಂ, ತನ್ನ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥವನು. ದೀರ್ಘಬಂಧುಂ ದಯಾಳುವಾಗಿರಬೇಕು. ಮತ್ತು ಮುಖ್ಯವಾಗಿ ಸ್ಖಾಲಿತ್ಯೇ ಶಾಸಿತಾರಂ, ತಪ್ಪು ಆದಾಗ ಮುಖದ ಮೇಲೆ ಹೇಳಿ ಅವನ್ನ ಸನ್ಮಾರ್ಗಕ್ಕೆ ಕರ್ಕೊಂಡು ಬರಬೇಕು. ದ ಮಾಹುತ್ uses his hook only when the tusker moves out of the path. ಯಾತಕ್ಕೆ? just to bring it back onto the right track. ಆ ರೀತಿ ಒಬ್ಬ ಗುರು ಎಂಬತಕ್ಕಂಥವನು ಇರಬೇಕು. ಅಂತಹ ಗುರುವನ್ನ ಶಿಷ್ಯನಾಗಿರ್ತಕ್ಕಂಥವನು ಪಡಿಬೇಕು ಅಂತ. ತಮಾಷೆಗೆ ಹೇಳ್ತೀನಿ, ಗುರುವನ್ನ ಇಷ್ಟೆಲ್ಲ ಹೇಳ್ಬಿಟ್ರಿ ಸ್ವಾಮಿ, ಶಿಷ್ಯರ ಬಗ್ಗೆ ಹೇಳಿ ಅಂತ ನಮ್ಮ ಹಿರಿಯರೊಬ್ರು ಹೇಳ್ತಾ ಇದ್ರು, ತಮಾಷೆ ಮಾಡ್ತಾ ಹೇಳ್ತಾ ಇದ್ರು. ಗುರುವಿಗೆ ಯಾವ ರೀತಿ ಕ್ವಾಲಿಟೀಸ್ ಇದೆಯೋ ಶಿಷ್ಯರಲ್ಲೂ ಅಷ್ಟೇ ಕ್ವಾಲಿಟೀಸ್ ಇರಬೇಕು ಎಂಬುದಾಗಿ ತಮಾಷೆ ಮಾಡ್ತಾ ಇದ್ರು. ಅವರು 4 ಥರ ಶಿಷ್ಯರು ಇರ್ತಾರೆ ಅಂತ. ಒಬ್ರು ಪೆಟ್ರೋಲ್ ಶಿಷ್ಯರು ಗೊತ್ತಲ್ಲ, ಇಲ್ಲಿ ಹಚ್ಚಿದ್ರೆ ಅಲ್ಲಿವರೆಗೂ ಹತ್ಕೊಡುತ್ತೆ ದಗ್ಗಂತ. ಆ ಥರ ಶಿಷ್ಯರು ಸಿಕ್ಬಿಟ್ರೆ ತುಂಬಾ ಸಂತೋಷ ರೀ. ಇನ್ನೊಬ್ರು ಇರ್ತಾರೆ ಕ್ಯಾಂಫರ್ ಶಿಷ್ಯರು ಅಂತ. ಕರ್ಪೂರ ಹಚ್ಚಿ ಬಿಡಿ, ಆ ಕರ್ಪೂರ ಇರೋವರೆಗೂ ಉಳಿಯುತ್ತೆ, ಆಮೇಲೆ
ಹೊರಟೋಗುತ್ತೆ. ಇನ್ನೊಬ್ರು ಚಾರ್ಕೋಲ್ ಶಿಷ್ಯರು ಅಂತ, ಈ ಇಜ್ಜಲು ಒಲೆ ಅಭ್ಯಾಸ ಗೊತ್ತಿದೆ, ಯಾರು ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಮಡಿಗೆ ಮಾಡಿದ್ರೆ ಗೊತ್ತಿರುತ್ತೆ, ಆವಾಗ ಆವಾಗ ಅಂತ ಊದ್ತಾ ಇರಬೇಕು, ಆವಾಗ ಧಗ್ಗಂತ ಹತ್ಕೊಳ್ಳುತ್ತೆ, ಅದು ಇರೋವರೆಗೂ. ಕಡೆ ಶಿಷ್ಯರು ಹೇಳ ಬೇಡವಾ, ಹೇಳ್ಬಿಡ್ಲಾ? ನಮ್ಮ ಬಾಳೆಹಣ್ಣು ಬಿಡುತ್ತಲ್ಲ ಗಿಡ, ಆ ಗಿಡಗಳ ಯಜ್ಞ ಆಗಾದಿಗಳು ಮಾಡೋರು ಅದನ್ನ ಸ್ವಲ್ಪ ಮುಂದೆ ಇಟ್ಕೋತಾರೆ, ಹತ್ರದಲ್ಲೇನೆ ಬಾಳೆ ದಿಂಡು. ಯಾತಕ್ಕೋಸ್ಕರ ಗೊತ್ತಾ? ಫೈರ್ ಕ್ಯಾಚೇ ಆಗಲ್ಲ. ಪಾಪ ಆ ಮಗು ಹೇಳಿಲ್ಲ ಕಣ ಮರಿ, ನಾನು ಹೇಳಿದ್ದೆ. ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಆಮೇಲೆ ಯು ಕ್ಯಾನ್ ಟೇಕ್ ಇನ್ ಟಾಸ್ಕ್. ಇರ್ಲಿ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಹಿಯರ್. ಗುರುವಿನ ಆ ರೀತಿ ಲಕ್ಷಣಗಳಿಂದ ಕೂಡಿರತಕ್ಕಂಥವನು ಅಂತ ಹೇಳಿದ್ರೆ, ಆ ಗುರುವು ಜ್ಞಾನ ಸೂರ್ಯ, ಅವನು ಜ್ಞಾನಾಗ್ನಿಯಲ್ಲಿ ತನ್ನ ಕರ್ಮಗಳನ್ನು ದಹಿಸಿಕೊಂಡು ಭವರೋಗ ವೈದ್ಯನಾಗಿ ನಮ್ಮನ್ನ ಉದ್ಧಾರ ಮಾಡ್ತಾನೆ ಎಂಬತಕ್ಕಂಥದ್ದು. ಹಾಗಾಗಿ ಆ ಗುರುವಿಗೆ ಒಂದು ದೃಷ್ಟಿನಲ್ಲಿ ಗೋವಿಂದನಿಗಿಂತಲೂ ಕೂಡ ಹಿರಿದಾದಂತಹ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ. ಒಂದು ದೋಹೆ ಎಲ್ರು ಕೇಳಿರ್ತೀರ ನೀವು, ಗುರು ಗೋವಿಂದ ದೋ ಖಡೆ ಕಾಕೆ ಲಾಗು ಪಾಯ್, ಬಲಿಹಾರಿ ಗುರು ಆಪ್ನೆ ಜಿನ ಗೋವಿಂದ ದಿಯೋ ಬತಾಯಿ. ಗುರು ಗೋವಿಂದರು ಇಬ್ರು ಕೂಡ ಒಟ್ಟಿಗೆ ಬಂದ್ರೆ ಫಸ್ಟ್ ನಮಸ್ಕಾರ ಯಾರಿಗಪ್ಪ ಅಂತ ಹೇಳಿದ್ರೆ ಗುರುವಿಗೆ. ಯಾಕೆಂದ್ರೆ ಆ ಗುರುವಿನ ತಾನು ಗೋವಿಂದನ್ ತೋರಿಸಿರೋದು, ಅದರಿಂದ ಅವನಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯ ಇದೆ ಎಂಬುದಾಗಿ ಹೇಳ್ತಾ, ಯಾಕೆ ಅಂತ ಹೇಳಿದ್ರೆ ಆ ಗುರುವಿನ ನೋಟ, ಅವನ ಒಂದು ಪಾದ, ಅವನೊಂದು ಕೈ, ಅವನೊಂದು ಕಣ್ಣು ಎಲ್ಲವೂ ಕೂಡ ಅಮೃತಮಯವೇ ಆಗಿದೆ. ಹೇಳ್ತಾರೆ, ತೀರ್ಥಾನಿ ದಕ್ಷಿಣೇ ಪಾದೆ ವೇದಾಹ ತನ್ಮುಖಮಾಶ್ರಿತಾಹ ಪೀಯೂಷ ಭಾಜನಂ ಹಂಹೋ ಸದ್ಗುರೋಹೋ ಕರನೇತ್ರಯೋಹೋ. ನಮ್ಮನ್ನು ಮುಟ್ಟಿ ಕಣ್ಣಿನಲ್ಲಿ ದೃಷ್ಟಿ ದೀಕ್ಷೆಯನ್ನ ಕೊಟ್ಟು, ಸ್ಪರ್ಶ ದೀಕ್ಷೆಯನ್ನ ಕೊಟ್ಟು, ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ನಮಗೆ ಅವರು ಒಳ್ಳೇದಾಗ್ಲಿ ಅಂತ ಭಾವಿಸ್ತಾರಲ್ವಾ, ಅಂತಹ ಗುರುವಿಗೆ ನಾವು ಏನ್ ತಾನೇ ಕೊಡ್ಲಿಕ್ಕೆ ಸಾಧ್ಯ? ಎಂತಹ ಗುರು! ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಶತಶ್ಲೋಕಿ ಎಂಬತಕ್ಕಂತಹ ಶ್ಲೋಕದ ಮೊದಲನೇ ಶ್ಲೋಕವನ್ನ ಗುರುವಿಗೆ ಡೆಡಿಕೇಟ್ ಮಾಡ್ತಾ ಹೇಳ್ತಾರೆ, ದೃಷ್ಟಾಂತೋ ನೈವ ದೃಷ್ಟ ಸ್ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತು ಸ್ಪರ್ಶಶ್ಚೇತ್ ತತ್ರ ಕಲ್ಪ್ಯಃ ಸಮಯತಿ ಯದಹೋ ಸ್ವರ್ಣತಾಮಶ್ಮಸಾರಂ ನ ಸ್ಪರ್ಶತ್ವಂ ತಥಾಪಿಶ್ಚಿತ ಚರಣಯುಗೆ ಸದ್ಗುರು ಸ್ವೀಯ ಶಿಷ್ಯೇ ಸ್ವೀಯಂ ಸಾಮ್ಯಂ ವಿಧತ್ತೆ ಭವತಿ ನಿರಪಮ ಸ್ಪೀನವಾಲೋಕಿಕೋಪಿ. ಏನ್ ಸಾರ್ ಎಲ್ಲ ಸಂಸ್ಕೃತದಲ್ಲಿ ಹೇಳ್ಬಿಡ್ರಿ, ನಮಗೇನು ಅರ್ಥ ಆಗಲಿಲ್ಲ ಅಂತ ಅನ್ಕೋಬೇಡಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಎರಡು ಸಂಸ್ಕೃತವನ್ನು ಕಲಿಬೇಕು ಅನ್ನೋ ದೃಷ್ಟಿಯಿಂದ ಅಂಥ ಉತ್ಕೃಷ್ಟವಾದಂತಹ ಭಾಷೆ ರೀ ನಮ್ದು. ಅದರಲ್ಲಿ ನಮ್ಮ ಶಾಸ್ತ್ರಗಳೆಲ್ಲವೂ ಕೂಡ ನಿಹಿತವಾಗಿದೆ. ಅಂತಹ ಶಾಸ್ತ್ರವನ್ನು ತಿಳ್ಕೋಬೇಕಾದ್ರೆ ಇದು ಸಂಸ್ಕೃತ ಎಂಬತಕ್ಕಂಥದ್ದು ಒಂದು ದೊಡ್ಡ ಜ್ಞಾನ ಭಂಡಾರವನ್ನ ಒಳಹೋಗಿ ಪ್ರವೇಶ ಮಾಡಬೇಕಾದ್ರೆ ಅದು ಬಿಗಿದ ಕೈ. ಅದಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅದರಲ್ಲಿ ಹೇಳ್ತಾರೆ ಶಂಕರ ಭಗವತ್ಪಾದಾಚಾರ್ಯರು, ಅವರ ಸ್ಟೈಲೇ ಆ ತರಹ. ಫಸ್ಟ್ ಗಿವ್ ದ ಸ್ಟೇಟ್ಮೆಂಟ್, ತಾವು ಏನ್ ಹೇಳಬೇಕು ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಅನುಗುಣವಾಗಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟು ಅದನ್ನ ಈ ಸಬ್ಸ್ಟ್ಯಾನ್ಶಿಯೇಟ್ ದಟ್. ಎಷ್ಟು ಚೆನ್ನಾಗಿದೆ. ದೃಷ್ಟಾಂತೋ ನೈವ ದೃಷ್ಟ ಸ್ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತವು. ದೇರ್ ಎಕ್ಸಿಸ್ಟ್ ನೋ ಕಂಪ್ಯಾರಿಸನ್ ಇನ್ ದ ವರ್ಲ್ಡ್, ಇನ್ ಆಲ್ ದ 3 ವರ್ಲ್ಡ್ಸ್ ಫಾರ್ ಅ ಗುಡ್ ಗುರು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಸ್ಪರ್ಶಮಣಿ ಇದೆಯಲ್ಲ. ಟೀಚರ್ಸ್ ಆಗಿರುವಂತ ಅನೇಕ ಜನಕ್ಕೆ ಇವತ್ತು ಸುಮಾರು ಜನಕ್ಕೆ ಸನ್ಮಾನ ಮಾಡಿದರು. ಮ್ಯಾಥಮೆಟಿಕ್ಸ್ ಟೀಚರ್ ಇದ್ದಾರೆ, ಸೈನ್ಸ್ ಟೀಚರ್ ಇದ್ದಾರೆ. ನಮಗೆಲ್ಲ ಅನುಭವ ಇರುತ್ತೆ. ಸರ್, ನನ್ನ ಮಗ ಓದ್ತಾನೆ ಇರಲಿಲ್ಲ ಸರ್, ನಿಮ್ಮ ಹತ್ರ ಬಂದ ಎಷ್ಟು ಚೆನ್ನಾಗಿ ಓದೋಕೆ ಶುರು ಮಾಡ್ಬಿಟ್ಟ ಸರ್ ಅಂತ ಹೇಳ್ತೀರಾ. ಕಾಲರ್ ಅಪ್. ನಾವು ಸಂತೋಷ ಆಗತ್ತೆ, ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ಆ ಒಂದು ಸಂತೋಷ ಉಂಟಾಗುತ್ತೆ ನಮಗೆ. ಒಂದು ಸ್ಪರ್ಶಮಣಿ ಎಂಬುದಾಗಿ ಒಂದು ಮಣಿ ಇದೆ ರೀ. ಅನೇಕ ಜನಕ್ಕೆ ಸಂತೋಷವಾಗುತ್ತೆ. ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೇಡಿ, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಬರಬೇಡಿ. ಆ ಸ್ಪರ್ಶಮಣಿ ಏನ್ ಮಾಡುತ್ತೆ ಅಂದ್ರೆ, ತನ್ನ ಇನ್ಫ್ಲೂಯೆನ್ಸ್ಗೆ ಬಂದಂತಹ ಒಂದು ಒಂದು ಮಣ್ಣು ಹಿಂಟೆ ಇರ್ಬೋದು, ಒಂದು ಕಲ್ಲಿರ್ಬೋದು, ಅದನ್ನ ಸ್ವರ್ಣಮಯವಾಗಿ ಮಾಡ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ಲ. ಒಂದು ನಮ್ಮನೆ ತಂದಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾವ ಒಂದು ಇದು ಇರಲ್ಲ, ದುಃಖ ಇರಲ್ಲ, ಬಡತನ ಅನ್ನೋದೇ ಇರಲ್ಲ ಅಲ್ವಾ ಅಂತ. ಅದರಿಂದ ಗುರುವಿಗೆ ಆ ತರಹ ಕಂಪೇರ್ ಮಾಡ್ಬೋದು. ಯಾಕೆಂದ್ರೆ ನಮ್ಮ ಅನುಭವಕ್ಕೆ ಬಂದಿದೆ. ನಮ್ಮ ಶಿಷ್ಯ ನನ್ನ ಮಗ ಏನೂ ಓದ್ತಾ ಇರಲಿಲ್ಲ, ನಿಮ್ಮ ಹತ್ರ ಬಂದ, ಇವತ್ತು ನೋಡಿ ಅವನು ಒಳ್ಳೆ IAS ಆಫೀಸರ್ ಆಗಿದ್ದಾನೆ. ಎಷ್ಟು ಚೆನ್ನಾಗಿದೆ, ತುಂಬಾ ಸಂತೋಷ.
ಆಗತ್ತೆ ನಮಗೆ, ಹೌದಲ್ವಾ? ಸೊ ಅದರಿಂದ ಆ ತರಹ ಸ್ಪರ್ಶಮಣಿಗೆ ಕಂಪೇರ್ ಮಾಡ್ಬೋದಲ್ಲ. ಯಾಕೆಂದ್ರೆ ಒಂದು ಮಣ್ಣು ಹಿಂಟೆಯನ್ನು ಅದು ಸ್ಪರ್ಶಮಣಿಗೆ ಕನ್ವರ್ಟ್, ಒಂದು ಗೋಲ್ಡ್ಗೆ ಕನ್ವರ್ಟ್ ಮಾಡುತ್ತಲ್ಲ ಅಂತ ಹೇಳಿದ್ರೆ, ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಒಂದು ಸ್ಪರ್ಶಮಣಿ ತನ್ನ ಇನ್ಫ್ಲೂಯೆನ್ಸ್ಗೆ ಬಂದಂತಹ ಒಂದು ಕಲ್ಲನ್ನೋ ಮಣ್ಣು ಹಿಂಟೆನೋ ಒಂದು ಸುವರ್ಣವಾಗಿ ಕನ್ವರ್ಟ್ ಮಾಡಿರ್ತೀಯ ಹೊರತು ಇನ್ನೊಂದು ಸ್ಪರ್ಶಮಣಿಯಾಗಿ ಕನ್ವರ್ಟ್ ಮಾಡಲ್ಲ. ನ ಸ್ಪರ್ಶತ್ವಂ ತಥಾಪಿಷಿತ ಚರಣಯುಗೆ ಸದ್ಗುರು ಸ್ವೀಯ ಶಿಷ್ಯೆ ಸ್ವೀಯಂ ಸಾಮ್ಯಂ ವಿಧತ್ತೆ ಭವತಿ ನಿರುಪಮಸ್ತೇನವಾಲೌಕಿಕೋಪಿ ಅಂತ ಹೇಳ್ತಾರೆ. ತನ್ನಂತಾನೆ ಕೊಟ್ಕೊಂಡ್ಬಿಡ್ತಾನಂತೆ, ತನ್ನ ಲೆವೆಲ್ಗೆ ಎಬ್ಬಿಸ್ಕೊಂಡ್ ಬಿಡ್ತಾನಂತೆ ಅವನನ್ನ. ಇವತ್ತಿನ ದಿವಸ ನಮ್ಮ ಶಂಕರ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಅನೇಕ ಜನ ಮಹರ್ಷಿಗಳು ಯಾರಿದ್ದಾರೆ, ಸನ್ಯಾಸಿಗಳು ಯಾರಿದ್ದಾರೆ, ಪೀಠಾಧಿಪತಿಗಳು ಯಾರಿದ್ದಾರೆ, ಅವ್ರನ್ನ ಇವತ್ತು ಕೂಡ ಶಂಕರಾಚಾರ್ಯ ಎಂಬುದಾಗಿಯೇ ಕರಿತೇವೆ ನಾವು, ಹೌದಲ್ವಾ? ಯಾಕೆ ಹೇಳಿ? ದೀಪದಿಂದ ದೀಪವನ್ನು ಬೆಳೆಸಿದ್ರೆ ಆ ದೀಪಕ್ಕೂ ಈ ದೀಪಕ್ಕೂ ವ್ಯತ್ಯಾಸ ಗೊತ್ತಾಗತ್ತೇನ್ರಿ? ದೀಪ ಜಲಾವೋ ಅಂತ ಬಡಾವೋ ಏನೋ ಹೇಳ್ತಾರೆ, ಆ ರೀತಿಯಾಗಿರ್ತಕ್ಕಂಥದ್ದಾಗಿದೆ. ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಗುರುವಿಗೆ ಉಪಮೆಯನ್ನೇ ಕೂಡ ಬರಲ್ಲ ಎಂಬುದಾಗಿ ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ. ಅಂತಹ ಶಂಕರ ಭಗವತ್ಪಾದಾಚಾರ್ಯರ ಒಂದು ವ್ಯಾಖ್ಯಾನ ಏನಿದೆಯೋ ಗುರು, ಆ ಗುರುವಿನ ಒಂದು ಅನುಗ್ರಹ ನಮಗೆ ಬೇಕೇ ಬೇಕು. ಗುರಿ ಮುಂದಿರಬೇಕು, ಗುರು ಹಿಂದಿರಬೇಕು. ಆವಾಗ ನಾವು ಕರೆಕ್ಟ್ ದಾರಿನಲ್ಲಿ ಹಾದು ನಮ್ಮ ಒಂದು ಜೀವನದ ಮೌಲ್ಯವನ್ನ, ಜೀವನದ ಲಕ್ಷ್ಯವನ್ನ ನಾವು ಸಾಧಿಸ್ತೀವಿ ಎಂಬತಕ್ಕಂಥದ್ದು ನಮಗೆ ಗೊತ್ತಾಗ್ತಕ್ಕಂಥದ್ದು. ಅಂತಹ ಗುರುವಿನ ಒಂದು ಪಾದಕಮಲಗಳಲ್ಲಿ ನಾವು ಅದರಲ್ಲಿ ಮನಸ್ಸನ್ನಿಟ್ಟು ಅಧ್ಯಯನ ಮಾಡಿದ್ರೆ ನಮಗೆ ಭಗವತ್ ಸಾಕ್ಷಾತ್ಕಾರ ಎಂಬತಕ್ಕಂಥದ್ದು ಸತ್ಯ. ಉಪನಿಷತ್ ವೇದ ಮಾತೆ ಹೇಳ್ತಾಳೆ, 3ನೇ ಕಾಂಡದಲ್ಲಿ ಬರುತ್ತಲ್ವ ಮಕ್ಕಳ ಇದು, ಅಪಾಮ ಸೋಮಂ ಅಮೃತ ಅಭೂಮ ಅದರ್ಕ್ಷ್ಮಜ್ಯೋತಿ ಅವಿದಾಮ ದೇವಾನೆ. ಅಪಾಮ ಸೋಮಂ, ಸೋಮರಸವನ್ನು ನಾವು ಪಾನ ಮಾಡಿದ್ವಿ. ಸೋಮ ಅನ್ನೋ ಶಬ್ದಕ್ಕೆ ಉಮಯಾ ಸಹ ವರ್ತತೆ ಇತಿ ಸೋಮಃ. ಸೋಮ ಅಂದ್ರೆ ಸೋಮ ರಸ ಅಂತ ಅಂದ್ಕೊಂಡ್ಬಿಡಿ. ಭಗವದ್ರಸ ರಸೋ ವೈಸಃ ರಸಗಹ್ಯೇವಾಯಂ ಲಬ್ಧ್ವಾನಂದೀ ಭವತಿ. ಯಾವ ರಸ? ಭಗವಂತನೇ ರಸ. ಅಂತಹ ರಸವನ್ನು ನಾವು ಒಳಗಡೆ ಅನುಭವಿಸಿದ್ವಿ. ಉಮಯಾ ಸಹ ವರ್ತತೆ ಇತಿ ಸೋಮಃ. ಉಮೆಯ ಜೊತೆ ಕೂಡಿರತಕ್ಕಂತಹ ಭಗವಂತನನ್ನ, ಶಂಕರನನ್ನ, ಶಿವಸ್ವರೂಪಿಯಾಗಿರ್ತಕ್ಕಂತಹ ಶಂಕರನನ್ನ ಹೃದಯದಲ್ಲಿ ನಾವು ಸಾಕ್ಷಾತ್ಕಾರ ಮಾಡ್ಕೊಂಡ್ವಿ. ಅಮೃತ ಅಭೂಮ, ಅಮೃತತ್ವವನ್ನು ನಾವು ಪಡೆದ್ವಿ. ಅದರ್ಕ್ಷ್ಮ ಜ್ಯೋತಿ, ಒಳಗಡೆ ಬೆಳಗ್ತಾ ಇರ್ತಕ್ಕಂತಹ ಜ್ಯೋತಿಯನ್ನು ನಾವು ಕಂಡ್ಕೊಂಡ್ವಿ. ಅವಿದಾಮ ದೇವಾನೆ, ದೇವತೆಗಳನ್ನೇ ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ ಎಂಬುದಾಗಿ ವೇದ ಮಾತೆ ಉದ್ಘೋಷಿಸ್ತಾಳೆ. ಆ ರೀತಿಯಾಗಿರ್ತಕ್ಕಂತಹ ಸತ್ಯ ಸಾಕ್ಷಾತ್ಕಾರವನ್ನ ಮಾಡ್ಕೊಡ್ತಾನೆ ಒಬ್ಬ ಅಂತ ಹೇಳಿದ್ರೆ ಅವನ್ನ ನಾವು ಗುರು ಎಂಬುದಾಗಿ ಹೇಳ್ತೇವೆ. ನಮ್ಮ ತಂದೆ ತಾಯಿಗಳು ನಮ್ಮ ಜನ್ಮಕ್ಕೆ ಕಾರಣರಾದ್ರೆ ಭಗವಂತ ಗುರು ನಮ್ಮನ್ನ ಜನ್ಮರಹಿತನನ್ನಾಗಿ ಮಾಡಿಬಿಡ್ತಾನೆ. ಇಂಥ ಉತ್ಕೃಷ್ಟವಾದಂತಹ ಮಾತು ಅದು. ಆ ರೀತಿ ಇರತಕ್ಕಂತಹ ಗುರುವಿನ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಚಿಂತನೆ ಮಾಡೋದಾಗ್ಲಿ ಯಾವುದನ್ನು ಕೂಡ ಮಾಡಬಾರ್ದು. ಅವ್ರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡೋದಾಗ್ಲಿ ಮಾಡಬಾರ್ದು. ಯಾಕೆಂದ್ರೆ ಅವನು ಗುರು. ಶಿವೇ ರುಷ್ಟೇ ಗುರುಸ್ಪ್ರಾತ ಗುರು ರುಷ್ಟೇ ನ ಕಶ್ಚನ ಎಂಬುದಾಗಿ ಹೇಳುತ್ತೆ. ಭಗವಂತನಿಗೆ ಕೋಪ ಬಂದ್ರೆ ಗುರು ಹತ್ರ ಹೋಗಿ, ಗುರುಗಳೇ ಏನೋ ನನಗೆ ಜಾತಕ ನೋಡಿ ಸರಿ ಇಲ್ಲ, ನನಗೆ ಒಂದು ಒಳ್ಳೆ ಇದು ಮಾಡ್ಕೊಡಿ ಅಂತ ಹೇಳಿದ್ರೆ, ನೋಡಪ್ಪ ಹೀಗೆ ಮಾಡೋ ಈ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಗುರು ಡೈರೆಕ್ಷನ್ಸ್ ಕೊಡ್ತಾನೆ. ಆದರೆ ಗುರುವೇ ಕೋಪ ಮಾಡ್ಕೊಂಡ್ಬಿಟ್ರೆ ನಮ್ಮನ್ನ ಕಾಪಾಡ್ತಕ್ಕಂಥವ್ರು ಯಾರೂ ಇಲ್ಲ. ಆ ರೀತಿಯಾಗಿರ್ತಕ್ಕಂತಹ ಗುರುವಿನ ಬಗ್ಗೆ ನಾವು ಎಚ್ಚರಿಕೆಯಿಂದಿರಬೇಕು. ನಮ್ಮ ಕರ್ತವ್ಯ ಧ್ಯಾನ ಮೂಲಂ ಗುರೋರ್ಮೂರ್ತಿ, ಪೂಜಾ ಮೂಲಂ ಗುರೋಃಪದಂ, ಮಂತ್ರ ಮೂಲಂ ಗುರೋರ್ವಾಕ್ಯಂ, ಮೋಕ್ಷ ಮೂಲಂ ಗುರೋಃ ಕೃಪಾ ಎಂಬುದಾಗಿ ಹೇಳೋ ಹಾಗೆ ಅವನ ವಾಕ್ಯವೇ ಗುರುವಿಗೆ ಎಷ್ಟು ಪ್ರಾಧಾನ್ಯವೋ ಅಷ್ಟೇ ಪ್ರಾಧಾನ್ಯ ಅವನ ಮಾತಿಗೆ, ಅವನ ಮೂರ್ತಿಗೆ, ಅವನ ಧ್ಯಾನಕ್ಕೆ ಮಾಡಿಕೊಂಡು ಅವನು ಅಲ್ಟಿಮೇಟ್ಲಿ ತಾನು ಗುರುವಾಗಿದ್ದುಕೊಂಡು ನಮ್ಮನ್ನ ದಾರಿದೀಪವಾಗಿ ಕರ್ಕೊಂಡು ಹೋಗಿ ಕಡೆಗೆ ನಿಲ್ಸೋದು ಎಲ್ಲಿಪ್ಪ ಅಂತ ಹೇಳಿದ್ರೆ ತನ್ನದೇ ಮೂರ್ತಿಯಲ್ಲಿ, ಅವ್ಯಕ್ತವಾದಂತಹ ಇನ್ನೊಂದು ಮೂರ್ತಿಯಲ್ಲಿ ಸಾಕಾರವಾಗಿ ಬರ್ತಾನೆ, ನಿರಾಕಾರದ ಹತ್ರ ಕರ್ಕೊಂಡು ಹೋಗ್ತಾನೆ ರೀ. ಆ ರೀತಿಯಾಗಿರ್ತಕ್ಕಂಥವನು. ಇಂತಹ ಗುರುವಿನ ವಿಷಯದಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದಿರಬೇಕು. ಒಂದು ನಿಮಿಷದಲ್ಲಿ ಮುಗಿಸ್ತೀನಿ. ಷಡಂಗಾದಿ ವೇದೋ, ಇಂಥ ಗುರುವಿನ ವಿಷಯದಲ್ಲಿ ಹೇಗಿರಬೇಕು ಅಂದ್ರೆ, ಷಡಂಗಾದಿ ವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ್ ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಅಂತ ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ.
ಷಡಂಗಾದಿ ವೇದ, ಎಲ್ಲ ವೇದಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಎಂಬತಕ್ಕಂತಹ 6 ಆ, ಆ, ವೇದಾಂಗಗಳಿಂದ ಕೂಡಿರತಕ್ಕಂತಹ 4 ವೇದಗಳು ಕೂಡ ಬಾಯಲ್ಲಿದೆ. ಎಲ್ಲಿ ಏನ್ ಕೇಳಿದ್ರು ಟಕ 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 ಅಂತ ಹೇಳುವಂತಹ ಒಂದು ಆಶ ಶಿಶಾನೌಷಭೋ ಅಂತ ಹೇಳಿದ ತಕ್ಷಣ ಮುಂದೊಂದು ಹೇಳ್ಕೊಂಡು ಹೋಗ್ತಾರೆ. ಅಷ್ಟು ಕೆಪಾಸಿಟಿ ಇದೆ ಅವರಿಗೆ. ಅಂತ ಇದ್ರೂ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸುಖ ಸವಲತ್ತು ಇದೆ ಅಂತ ಇದ್ರೂ ಶಾಸ್ತ್ರಾದಿಗಳನ್ನ ಕೋಟ್ ಮಾಡ್ತಾರೆ ಸ್ವಾಮಿ, ಕವಿತ್ವ ತಾವೇ ರಚನೆ ಮಾಡಿ ಹೇಳ್ತಾರೆ ಅಂತೆಲ್ಲ ಹೇಳಿದ್ರು ಕೂಡ ಯಾವನ ಮನಸ್ಸು ಇದಕ್ಕೆ ಕಾರಣನಾಗಿರತಕ್ಕಂತಹ ಈ ಸ್ಥಿತಿಗೆ ತನ್ನನ್ನು ತಂದಿರತಕ್ಕಂತಹ ಗುರುವಿನಲ್ಲಿ ಯಾವನ ಮನಸ್ಸು ಲಗ್ನವಾಗಿಲ್ಲ, ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ, ಏನ್ರಿ ಪ್ರಯೋಜನ ಎಂಬುದಾಗಿ ಹೇಳ್ತಾ ಗುರುವಿನ ವಿಷಯದಲ್ಲಿ ನಾವು ಹೇಗಿರಬೇಕು ಎಂಬತಕ್ಕಂಥದ್ದು ಹೇಳುತ್ತೆ. ಭಗವಂತನ ನಾವು ದರ್ಶನ ಮಾಡೋಕ್ಕಾಗಲ್ಲ. ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕು. ಆ ಗುರುವೇ ಭಗವಂತ ಎಂಬತಕ್ಕಂಥದ್ದನ್ನ ಮಾತನ್ನ ಗುರು ಬ್ರಹ್ಮ ಗುರು ವಿಷ್ಣು ಎಂಬುದಾಗಿ ಹೇಳುತ್ತೆ. ಆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಸಂದರ್ಭದಲ್ಲಿ ನಾವು ಅದು ಇದು ಕೇಳ್ಕೋಬಾರ್ದು. ಸಂಕಲ್ಪ ಮಾಡುವಾಗ ನಮ್ಮಲ್ಲಿ ಇವತ್ತು ಅಡಿಗೆಗೆ ಸ್ವಲ್ಪ ಸಾಸಿವೆ ಕಡಿಮೆ ಆಗಿದೆ, ಭಗವಂತ ಸ್ವಲ್ಪ ಸಾಸಿವೆ ಕೊಟ್ಬಿಡು ಇವತ್ತು ನನಗೆ ಅಂತ ಸಾಸಿವೆನೇನ್ರಿ ಕೇಳ್ಕೊಡೋದು. ಭಗವಂತನನ್ನ ಕೇಳ್ಕೋಬೇಕಾದ್ರೆ ಏನ್ ಕೇಳ್ಕೋಬೇಕು ಎಂಬತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಎಷ್ಟೋ ಸಂದರ್ಭದಲ್ಲಿ ತುಂಬಾ ದುಃಖ ಆಗತ್ತೆ. ಒಂದೊಂದು ಸಂದರ್ಭದಲ್ಲಿ ಸಂಕಲ್ಪಗಳು ಮಾಡ್ಕೋಬೇಕು, ಆದ್ರೆ ಸಂಕಲ್ಪ ಮಾನಸಂಕರ್ಮ ಎಂಬುದಾಗಿ ಹೇಳ್ತಾರೆ ಉಪನಿಷತ್ತು. ಅಮರಕೋಶ ಹೇಳುತ್ತೆ ಮಾನಸಿಕವಾದಂತಹ ಕರ್ಮ ಭಗವಂತನ ಬಿಟ್ಟು ಭಗವತ್ ಸಾಕ್ಷಾತ್ಕಾರವಲ್ಲದೇನೆ ಇನ್ನೇನನ್ನು ಆಶಿಸಬಾರದು ಎಂಬತಕ್ಕಂಥದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇ ಹೃದಯದಲ್ಲಿ, ಯಾಕೆಂದ್ರೆ ಇಲ್ಲಿ ಹೊರ ರಾಕ್ಷಸರ ತರ ಆಗತ್ತೆ ನೋಡಿ. 3 ಜನನು ಕೂತ್ಕೊಂಡು ತಪಸ್ ಮಾಡಿದ್ರು, ರಾವಣ, ಕುಂಭಕರ್ಣ ಮತ್ತು ವಿಭೀಷಣ. ಒಬ್ಬೊಬ್ಬರು ಒಂದೊಂದು ಕೇಳ್ಕೊಂಡ್ರು, ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಕೇಳ್ಕೊಂಡ್ರು ಅಂತ ಇಟ್ಕೊಳ್ಳೋಣ. ಸದ್ಗುರುವಿನಲ್ಲಿ ನಾವು ಏನಪ್ಪ ಕೇಳ್ಕೋಬೇಕು, ಅವರಲ್ಲಿ ಭಗವಂತ ಜ್ಞಾನ, ವೈರಾಗ್ಯ, ಭಕ್ತಿ, ಮುಕ್ತಿಗಳನ್ನು ದಯಪಾಲಿಸಬೇಕಪ್ಪ ಅಂತ ಕೇಳ್ಕೊಂಡು ನಾವು ಯಾವತ್ತೂ ಕೂಡ ಅವರನ್ನ ಯಾವತ್ತೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದಾಗಿದೆ. ಗುರುವಿನ ಪಾತ್ರ ಜೀವನದಲ್ಲಿ ತುಂಬಾ ಮುಖ್ಯ. ಅಂತಹ ಗುರುವನ್ನ ಹೃದಯಪೂರ್ವಕವಾಗಿ ಸ್ಮರಿಸ್ತಾ ಈ ಒಂದು ಮಾತನಾಡೋದಕ್ಕೆ, ಗುರುವಿನ ವಿಷಯದ ಬಗ್ಗೆ ಮನಸ್ಸು ಆರ್ದ್ರವಾಗೋದಕ್ಕೆ ಕಾರಣೀಭೂತರಾದಂತಹ ಈ ಸಂಘದ ಪರಿವಾರದ ಜನರಿಗೆಲ್ಲರಿಗೂ ಕೂಡ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಇದಕ್ಕೆ ಕಾರ್ಯಕರ್ತರು ಯಾರ್ಯಾರಿದ್ದಾರೋ ಉತ್ಕೃಷ್ಟವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ. ಹೀಗೆ ಮುಂದೆ ಮುಂದೆ ಅಭಿವರ್ಧತಾಂ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಿಸ್ತೇನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹಾದೇವ.